ಇದ್ದೇವೆ. ಬಂಧುಗಳೇ, ಈಗ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಹೊರಟಿರುವಂತಹ ಪ್ರಕರಣ ವಿಪಂಚಿಕ ಮಣಿಯನ್ನ ಪ್ರಕರಣ, ಕೇರಳದ ಪ್ರಕರಣ. ಇದು ಈಗಾಗಲೇ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ನಿಮ್ಮಲ್ಲಿ ಒಂದಷ್ಟು ಜನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರಬಹುದು, ಒಂದಷ್ಟು ಜನ ಕೇಳದೆ ಇರಬಹುದು. ಬಂಧುಗಳೇ, ಇಲ್ಲಿ ಏನಾಯ್ತು ಅಂದ್ರೆ, ಒಂದು ಫ್ಲಾಟ್ನಲ್ಲಿ 1.5 ವರ್ಷದ ಮಗುವಿನ ದೇಹ ಪತ್ತೆಯಾಗತ್ತೆ. ಅದರ ಪಕ್ಕದಲ್ಲೇ ಆ ಮಗುವಿನ ತಾಯಿಯ ದೇಹವೂ ಕೂಡ ಪತ್ತೆಯಾಗತ್ತೆ. ಆರಂಭದಲ್ಲಿ ಪೊಲೀಸರಿಗೆ ವಿಪರೀತ ಗೊಂದಲ ಇರುತ್ತೆ, ಇಲ್ಲಿ ಏನಾಗಿದ್ದು ಅಂತ. ಅದಾದ ಬಳಿಕ ಪೊಲೀಸರ ಪ್ರಾಥಮಿಕ ವರದಿಯಲ್ಲಿ ಸಿಕ್ಕಂತ ಮಾಹಿತಿಯ ಪ್ರಕಾರವಾಗಿ ಆ ತಾಯಿ ತನ್ನ 1.5 ವರ್ಷದ ಮಗುವನ್ನ ಉಸಿರುಗಟ್ಟಿಸಿ ಸಾಯಿಸಿ, ಅದಾದ ಬಳಿಕ ಆಕೆಯೂ ಕೂಡ ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ. ಬಂಧುಗಳೇ, ಈ ಹೆಣ್ಣು ಮಗಳು ಮೂಲತಃ ಕೇರಳದ ಕೊಲ್ಲಂ ಭಾಗದವಳು. ನಾನಾಗಲೇ ಹೇಳಿದ ಹಾಗೆ ಹೆಸರು ವಿಪಂಚಿಕ ಮಣಿಯನ್ ಅಂತ ಹೇಳಿ. ಸದ್ಯ ಆಕೆಯ ವಯಸ್ಸು 32ರಿಂದ 33ರ ಆಸುಪಾಸು. 2020ರ ಸಂದರ್ಭದಲ್ಲಿ ನಿಧೀಶ್ ಅನ್ನುವಂಥವನಿಗೆ ಮದುವೆ ಮಾಡಿ ಕೊಡ್ತಾರೆ. ಈ ನಿಧೀಶ್ ಯಾರು ಅಂದ್ರೆ, ಆತ ದುಬೈನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಕೈ ತುಂಬ ಸಂಬಳ ಇತ್ತು. ಆತ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಂತಹ ವ್ಯಕ್ತಿ. ಆ ಫ್ಯಾಮಿಲಿಯವರೇ ಕೇಳ್ಕೊಂಡು ಬರ್ತಾ ಇದ್ದ ಹಾಗೆ ವಿದೇಶದಲ್ಲಿದ್ದಾನೆ, ಕೈ ತುಂಬ ಸಂಬಳ ಇದೆ, ಆತ ಇಂಜಿನಿಯರ್ ಎನ್ನುವಂಥ ಕಾರಣಕ್ಕಾಗಿ ಆತನಿಗೆ ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿ ಕೊಡುವವರೆಗೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಅದಾದ ಬಳಿಕ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋದಿಕ್ಕೆ ಶುರುವಾಗುತ್ತೆ. ಮೊದಲು ಆತನಿಗೆ ಕಾಡಿದಂತ ಇನ್ಸೆಕ್ಯೂರಿಟಿ ಅಥವಾ ಇನ್ಸೆಕ್ಯೂರ್ ಆ ಫೀಲ್ ಏನಪ್ಪಾ ಅಂದ್ರೆ, ಈ ಹೆಣ್ಣು ಮಗಳ ಬಣ್ಣ ನಾವಂತೀವಲ್ಲ, ಏನನ್ನಬಹುದು ಆ ಬಣ್ಣ, ನೋಡೋದಿಕ್ಕೆ ಸ್ವಲ್ಪ ಮೇಲ್ನೋಟಕ್ಕೆ ನೋಡೋದಿಕ್ಕೆ ಚೆನ್ನಾಗಿದ್ವು. ಅಂದ್ರೆ ಇದೇ ಸೌಂದರ್ಯದ ಮಾಪಕ, ಇದೇ ಸೌಂದರ್ಯದ ಮಾನದಂಡ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ನಾವು ಅದನ್ನು ಹೇಳಲೂ ಬಾರದು. ಆದರೆ ಸಾರ್ವಜನಿಕವಾಗಿ ನಮ್ಮಲ್ಲೆಲ್ಲ ಒಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯ ಆಧಾರದ ಮೇಲೆ ಆಕೆ ನೋಡೋದಿಕ್ಕೆ ಬಹಳ ಚೆನ್ನಾಗಿದ್ದಂಥ ಹೆಣ್ಣುಮಗಳು. ಈತನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಕಪ್ಪು ವರ್ಣದವರಂತೆ. ಕಪ್ಪು ವರ್ಣದವರ ಮಾತ್ರಕ್ಕೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲ, ಆದರೆ ಆತನ ಒಳಗಡೆ ಅಂಥದ್ದೊಂದು ಭಾವನೆ ಇತ್ತು, ನಾನು ನೋಡೋದಿಕ್ಕೆ ಚೆನ್ನಾಗಿಲ್ಲ, ಆಕೆ ನೋಡೋದಿಕ್ಕೆ ಬಹಳ ಚೆನ್ನಾಗಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಮದುವೆ ಆಗುವ ಸಂದರ್ಭದಲ್ಲಿ ಆತ ಅದು ಯಾವುದನ್ನು ಕೂಡ ಯೋಚನೆ ಮಾಡಿಲ್ಲ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಆತನಿಗೆ ಅದು ಕಾಡೋದಿಕ್ಕೆ ಶುರುವಾಗ್ಬಿಟ್ಟಿದೆಯಂತೆ. ಇದು ಒಂದು ಕಡೆಯಿಂದ. ಆದರೆ ಅದಾದ ಬಳಿಕ ಆ ಹುಡುಗಿಯ ಕುಟುಂಬಸ್ಥರನ್ನ ಇವರು ಫ್ಯಾಮಿಲಿಯವರು ನಿಂದಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಹುಡುಗನ ಸಹೋದರಿ ಹಾಗೆ ಹುಡುಗನ ತಂದೆ. ಏನಂತ, ನೀನು ಮನೆ ಇಲ್ಲದ ಗತಿಗೆಟ್ಟಂತವಳು, ಹೋಮ್ಲೆಸ್ ನೀನು ಎನ್ನುವ ರೀತಿಯಲ್ಲಿ. ಜೊತೆಗೆ ನೀವು ಬೀದಿಯಲ್ಲಿ ಏನು ಬೇಡ್ಕೊಂಡು ತಿಂತ ಇದ್ದಂಥವರು, ನೀವು ಯಾವುದಕ್ಕೂ ಕೂಡ ಗತಿ ಇಲ್ಲದಂಥವರು. ವರದಕ್ಷಿಣೆ ಕೈ ತುಂಬ ಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ರಿ, ಆದ್ರೆ ಈಗ ನಾವು ಕೇಳಿದಷ್ಟು ವರದಕ್ಷಿಣೆಯನ್ನ ಕೊಟ್ಟಿಲ್ಲ. ನಮ್ಗೀಗ 40 ಸಾವಿರ ಚಿನ್ನ ಬೇಕು, ನಮಗೊಂದು ಕಾರ್ ಬೇಕು. ಅದೇ ರೀತಿಯಾಗಿ ನೀವು ಮದುವೆಯನ್ನ ಕೂಡ ಗ್ರ್ಯಾಂಡ್ ಆಗಿ ಮಾಡಿಕೊಟ್ಟಿಲ್ಲ, ಬೇಕಾಬಿಟ್ಟೆ ಮದುವೆಯನ್ನ ಮಾಡಿಕೊಟ್ಟಿದ್ದೀರಿ. ಆದಷ್ಟು ಬೇಗ ಆ ವರದಕ್ಷಿಣೆಯನ್ನ ನಮಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಒತ್ತಾಯಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟೊತ್ತಿಗಾಗಲೇ ಈಕೆ UAEದ ಶಾರ್ಜಾದ ಅಲ್ ನಹದ ಅಂದ್ರೆ ವಿದೇಶಕ್ಕೆ ಹೋಗಿ ಈಕೆ ಸೇರಿ ಆಗಿರುತ್ತೆ, ತನ್ನ ಗಂಡನ ಮನೆಯಲ್ಲಿ ಸೇರ್ಕೊಂಡಾಗಿರುತ್ತೆ. ಜೊತೆಗೆ ಫೋನ್ ಅನ್ನ ಕೂಡ ಆರಂಭದಲ್ಲೇ ಕಿತ್ತಿಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರಂತೆ. ಅದಾದ ಬಳಿಕ ಆಕೆ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿ 7 ತಿಂಗಳಾದಂತ ಸಂದರ್ಭದಲ್ಲಿ ಮನೆಯಿಂದ ಆತ ಹೊರಗಡೆ ಹಾಕಿಬಿಡ್ತಾನೆ. ಇದೇ ರೀತಿಯಾಗಿ ಆಕೆ ಸಹಿಸ್ಕೊಂಡು ಹೋಗೋದಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಮುಂದೊಂದು ದಿನ ಬರ್ತಾ ಈ ಟಾರ್ಚರ್ ಜಾಸ್ತಿ ಆಗ್ತಿದ್ದ ಹಾಗೆ ಆಕೆ ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಕೊನೆಯದಾಗಾತ ತನ್ನ ವಿಕೃತಿಯನ್ನ ಮೆರೆಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಹೇಗೆ ಅಂದ್ರೆ, ಆಕೆಯ ತಲೆಯನ್ನ ಬೋಳಿಸ್ಬಿಟ್ಟಿದ್ದಾನೆ. ಆತನ ವಿಕೃತ ಮನಸ್ಥಿತಿ, ಆತನ ಟಾರ್ಚರ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಹಾಗೆ ಆಕೆ ಪತ್ರದಲ್ಲಿ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾಳೆ, ಅದನ್ನು ಹೇಳ್ತೀನಿ ನೋಡಿ. ಏನು ಹೇಳಿದ್ದಾಳೆ ಅಂದ್ರೆ, ಆತ ಹೇಳ್ತಾ ಇದ್ದಂತೆ, ನೀನು ನನಗೆ ಮಾತ್ರ ಅಲ್ಲ, ಅಂದ್ರೆ ಆತನ ಅಪ್ಪನೂ ಕೂಡ ಲೈಂಗಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರಂತೆ. ನೋಡಿ, ಅದೆಂಥ ಭಾವನೆ ಗೊತ್ತಿಲ್ಲ. ಆತನ ಬಳಿ ಹೇಳ್ಕೊಂಡಾಗ ಆತ ಹೇಳ್ತಾ ಇದ್ದಂತೆ, ನೀನು ನನಗೆ ಮಾತ್ರ ಅಲ್ಲ, ನನ್ನ ಅಪ್ಪನಿಗೋಸ್ಕರನು ನಾನು ಮದುವೆ ಆಗಿರೋದು, ನನ್ನ ಅಪ್ಪನಿಗೂ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇದ್ದಂತೆ. ಹಾಗೆ ಅಶ್ಲೀಲ ವಿಡಿಯೋವನ್ನ ತೋರಿಸಿ, ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ, ಆ ವಿಡಿಯೋವನ್ನು ತೋರಿಸಿ ಬೆಡ್ನಲ್ಲಿ ಅದೇ ರೀತಿಯಾಗಿ ಮಾಡಬೇಕು ಅಂತ ಇದ್ದಂತೆ. ನಾಯಿ ತರ ಹೊಡಿತಾ ಇದ್ದಂತೆ. ಈ ಹಿಂಸೆಯನ್ನ ಸಹಿಸೋದಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ಅವರನ್ನ ಬಿಡಬೇಡಿ, ತಕ್ಕ ಶಿಕ್ಷೆ ಕೊಡಿ ಎನ್ನುವ ರೀತಿಯಲ್ಲಿ ಆಕೆ ತನ್ನ ಕೊನೆಯ ಆ ಪೋಸ್ಟ್ ನಲ್ಲಿ ಅಥವಾ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾಳೆ. ಈ ರೀತಿಯಾಗಿ ವಿಪರೀತ ಅಂದ್ರೆ ವಿಪರೀತವಾದಂತ ಟಾರ್ಚರ್ ಆಗಿದೆ. ಎಷ್ಟು ಅಂತ ಆಕೆಗೆ ಸಹಿಸಿಕೊಳ್ಳೋಕೆ ಸಾಧ್ಯ? ಸಹಿಸಿಕೊಳ್ಳುವಷ್ಟು ದಿನಗಳ ಕಾಲ ಆಕೆ ಸಹಿಸಿಕೊಂಡಳು. ಕೊನೆಗೊಂದು ನಿರ್ಧಾರಕ್ಕೆ ಆಕೆ ಬರ್ತಾಳೆ. ಮಗುವಿನ ಪ್ರಾಣವನ್ನ ತೆಗೆದು ನನ್ನ ಪ್ರಾಣವನ್ನು ಕೂಡ ತೆಗೆದುಕೊಳ್ಬೇಕು ನಾನು. ಹೇಗೂ ತವರು ಮನೆಗೆ ವಾಪಸ್ ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ, ಯಾಕಂದ್ರೆ ತವರು ಮನೆಯವರು ಆರ್ಥಿಕವಾಗಿ ಸಬಲರಾಗಿಲ್ಲ. ಇಲ್ಲಿ ಅಂತೂ ಆತನನ್ನ ಬದುಕೋದಿಕ್ಕೆ ಬಿಡೋದಿಲ್ಲ. ಆತನ ಚಿತ್ರಹಿಂಸೆ ವಿಪರೀತ ಆಗಿಬಿಡುತ್ತೆ. ನಾನೊಬ್ಬಳೇ ಹೋಗ್ಬಿಟ್ರೆ ಮಗಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ, ಮಗಳನ್ನ ಬೀದಿಗೆ ಬಿಟ್ಟು ಬಿಡ್ತಾರೆ ಎನ್ನುವ ಕಾರಣಕ್ಕಾಗಿ ಮಗಳ ಪ್ರಾಣವನ್ನ ತೆಗೆದು ಆಕೆಯೂ ಕೂಡ ಪ್ರಾಣವನ್ನ ಕಡ್ಕೊಂಡಿದ್ದಾಳೆ. ಸದ್ಯ ಈ ಪ್ರಕರಣ ಬಹಳ ತೀವ್ರ ಸ್ವರೂಪವನ್ನು ಪಡಿತಾ ಇದೆ.
UAE ಪೊಲೀಸರು ಕೂಡ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಕೇರಳದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ. ಹಾಗೆ ಈಕೆಯ ಕುಟುಂಬಸ್ಥರು ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ. ಪ್ರಕರಣದ ಗಂಭೀರತೆ ಇದೀಗ ತೀವ್ರ ಆಗ್ತಾ ಇದೆ. ಆ ಕುಟುಂಬಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎನ್ನುವಂತ ಒತ್ತಾಯ ಎಲ್ಲವೂ ಕೂಡ ಇದೀಗ ಜಾಸ್ತಿ ಆಗ್ತಾ ಇದೆ. ಮತ್ತೊಂದೇನಪ್ಪಾ ಅಂದ್ರೆ ಇಂತಹ ರಾಕ್ಷಸರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಜೈಲಿಗೆ ಹೋಗ್ತಾರಂತೆ, ಒಂದು 6 ತಿಂಗಳು ಇರ್ತಾರಂತೆ, ಬೇಲ್ ಮೇಲೆ ಹೊರಗಡೆ ಬರ್ತಾರಂತೆ, ಮತ್ತೊಂದು ಮದುವೆ ಆಗ್ತಾರಂತೆ, ಆರಾಮಾಗಿರ್ತಾರಂತೆ. ಇದ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದಕ್ಕೊಂದು ಸರಿಯಾದ ರೀತಿಯಲ್ಲಿ ಕಾನೂನನ್ನು ರೂಪಿಸಬೇಕು. ಆಗ ಮಾತ್ರ ಇದೆಲ್ಲವೂ ಕೂಡ ಸರಿಯಾಗೋದಕ್ಕೆ ಸಾಧ್ಯ. ಇಲ್ಲ ಅಂತ ಆಗಿಬಿಟ್ರೆ ಇಂಥ ರಾಕ್ಷಸರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿರುತ್ತೆ. ಅದೆಷ್ಟೋ ಪ್ರಕರಣಗಳಲ್ಲಿ ನೋಡ್ತಿರ್ತೀವಿ. ಜೈಲಿಗೆ ಹೋಗ್ತಾರೆ, ಸ್ವಲ್ಪ ದಿನ ಹೊರಗಡೆ ಬರ್ತಾರೆ, ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬಿಡ್ತಾರೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.